ಸರ್ ಆಕ್ಚುಲಿ ಒಂದು ಫೀಡ್ಬ್ಯಾಕ್ ಸರ್. ನಾನು ನಿಮ್ಮ ಹತ್ರ ಟ್ರೀಟ್ಮೆಂಟ್ ಬಂದಿದ್ದೆ ಆಕ್ಚುಲಿ ಅಕ್ಟೋಬರ್ ಅಲ್ಲಿ ಬಂದಿದ್ದೆ ಸರ್. ಹೆವಿ ಬ್ಲೀಡಿಂಗ್ ಅಂತ ಬಂದಿದ್ದೆ. ಅದಕ್ ಬಿಫೋರ್ ಸರ್ ಮ್ಯಾಕ್ಸಿಮಮ್ 10 years ನಾನು ಅಲೋಪತಿ ಆಯುರ್ವೇದ ಎಲ್ಲ ನೋಡಿ ನಿಮ್ ಹತ್ರ ಬಂದಿದ್ದು. ಸೊ ಫಸ್ಟ್ ಮಂತ್ ಕೊಟ್ಟಾಗ ಇಮಿಡಿಯೇಟ್ ಆಗಿ ಬ್ಲೀಡಿಂಗ್ ಕಮ್ಮಿ ಆಯ್ತು, ನಂಗೆ ಈವ್ನಿಂಗ್ ಒಳಗಡೆ ಕಮ್ಮಿ ಆಯ್ತು. ಸೊ ಸೆಕೆಂಡ್ ಮಂತ್ ಅಲ್ಲಿ ಮತ್ತೆ ನಂಗೆ ಬ್ಲೀಡಿಂಗ್ ಸ್ಟಾರ್ಟ್ ಆದಾಗ ನಿಮ್ಗೆ ಮೇ ಬಿ ನಾನು ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡಿದ್ದೆ, ನೀವು ನೈಟ್ 10 o'clock ಅಲ್ಲಿ ರಿಪ್ಲೈ ಮಾಡಿದ್ರಿ. ಸೊ ಅವಾಗ ಕೊಟ್ಟೆ ಸರ್. ಅಂದ್ರೆ ಅದ್ ಕೊಟ್ಟಾದ್ಮೇಲೆ ನನ್ಗೆ ಎವ್ರಿ ಮಂತ್ ಕರೆಕ್ಟ್ ಆಗಿ ಆಗ್ತಿದೆ. ಸೊ ಈ ಮಂತ್ ಮಾತ್ರ ಒಂಚೂರು ಲೇಟ್ ಆಗಿದೆ, ಒಂದು 10 days ಸರ್. ನೋ ಇಶ್ಯೂಸ್. ಎಕ್ಸಸ್ ಫ್ಲೋ ಇಲ್ಲ ಅಲ್ವಾ? ಇಲ್ಲ ಸರ್. ಸೊ ಯುವರ್ ಹಾರ್ಮೋನ್ಸ್ ಇಸ್ ಬ್ಯಾಲೆನ್ಸ್ಡ್. ಇವಾಗ ನಾರ್ಮಲಿ ಹಾರ್ಮೋನಲ್ ಓಕೆ. ಇಂಬ್ಯಾಲೆನ್ಸ್ ಇಂದಾನೆ ಆತರ ಎಕ್ಸಸ್ ಫ್ಲೋ ತೊಂದರೆ ಆಗೋದು. ಸೊ ಯು ಆರ್ ಫೈನ್. ನಾವು ಹೇಳ್ತೀನಲ್ಲ, ಈ ಲಿವರ್ ಇನ್ ಅಂಡ್ ಯಾಂಗ್ ಅನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಹಾ ಸರ್, ನೀವ್ ಹೇಳೋದೆಲ್ಲ ಮಾಡ್ತಿದೀನಿ. ತುಂಬಾ ಥ್ಯಾಂಕ್ ಯು ಸರ್. ನನ್ನ ಲೈಫ್ ಲಾಂಗ್ ನಿಮ್ಮನ್ನ ಮರೆಯಲ್ಲ ಸರ್. ತುಂಬಾ ಮೆಡಿಸಿನ್ಸ್ ತಗೊಂತಿದ್ದೆ ನಾನು. ಲೋ BP ಆಗ್ತಿತ್ತು, ಯೂರಿನ್ ಇನ್ಫೆಕ್ಷನ್, ಏನೂ ಇಲ್ಲ ಸರ್. ತುಂಬಾ ಅಂದ್ರೆ ತುಂಬಾ ಆರಾಮಿದ್ದೀನಿ. ಸೊ ಇಟ್ಸ್ ಎನರ್ಜಿ ಫ್ಲೋ. ತುಂಬಾ ಸರ್. ನಿಮಗೆ ಆ ಅದೇ ಎನರ್ಜಿ ಅಮ್ಮ ಹೇಳ್ತಿದ್ರು ನಮ್ಮಿಂದ ಎಷ್ಟು ಅಂತಿತ್ತು. ಸರ್. ತುಂಬಾ ಹಾಸ್ಪಿಟಲ್ಸ್ ಸರ್, ನೋಡ್ದಿರೋ ಹಾಸ್ಪಿಟಲ್ ಎಲ್ಲ ಆಲ್ಮೋಸ್ಟ್ ಬ್ಯಾಂಗ್ಳೂರ್, ಹೊಸಕೋಟ ಎಲ್ಲ ನೋಡ್ಬಿಟ್ಟಿದೆ. ಸೊ ಥ್ಯಾಂಕ್ ಯು ಸರ್. ಲೈಫ್ ಲಾಂಗ್ ನಿಜವಾಗ್ಲೂ ನಿಮ್ ಋಣ ನಂದು, ಅದು ನಿಮ್ ಋಣ ಇರುತ್ತೆ ಸರ್. ಏನಿಲ್ಲ, ಸರ್ ಇನ್ನೊಂದು ನನ್ ನನ್ ಋಣ ಅನ್ನೋದಕ್ಕಿಂತ ನಾನ್ ಹೇಳೋದಿಷ್ಟೇ ಎಲ್ಲಾ ಸ್ಟೂಡೆಂಟ್ಸಿಗೆ, ವಿಂಡಿನ ಬಿಲ್ಡ್ ಮಾಡ್ಕೊಳ್ಳಿ, ಖುಷಿಯಿಂದ ಇದನ್ನ ಕಲೀರಿ, ಖುಷಿಯಿಂದ ಪ್ರಾಕ್ಟೀಸ್ ಮಾಡಿ. ಹಂಗಂತೇಳಿ ನಾನು ಫ್ರೀ ಮಾಡಿ ಸಮಾಜ ಸೇವೆ ಮಾಡಿ ಅಂತ ಹೇಳ್ತಾ ಇಲ್ಲ. ಇವಾಗ ನೀವು ಎಷ್ಟೇ ಫೀಸ್ ಕೊಟ್ರು ದ ಹೀಲಿಂಗ್ ಮುಂದೆ ಇಸ್ ನಥಿಂಗ್ ಅಲ್ವಾ? ಹಾಗಾಗಿ ಹೌದು. ಎಲ್ಲ ಸ್ಟೂಡೆಂಟ್ಸ್ ಇಷ್ಟೇ, ನಾನ್ ನಿಮಗೆ ಅನ್ಕಂಡೀಷನಲ್ ಆಗಿ ಟ್ರೀಟ್ ಮಾಡಿರ್ತೀವಿ. ಕೆಲವೊಂದ್ಸತಿ ಬೇಗ ವಾಸಿ ಆಗ್ಬೋದು, ಕೆಲವೊಂದ್ಸತಿ ಲೇಟ್ ಆಗಿಸ್ಬೋದು. ಯು ಜಸ್ಟ್ ಪುಟ್ ಆಕ್ಚುಲಿ ನಮ್ ಪರ್ಸನಲ್ ಲೈಫ್ ಸ್ವಲ್ಪ ಡಿಸ್ಟರ್ಬ್ ಆಗಿತ್ತು ಸರ್, ಹೆಲ್ತ್ ಇಶ್ಯೂಸ್ ಇಂದ. ಸೊ ನಾನ್ ನಿಜವಾಗ್ಲೂ ನಿಮ್ಗೆ ಏನೇ ಹೇಳ್ತೀನಲ್ವಾ, ದೇವ್ರ ಪೂಜೆ ಮಾಡ್ತೀನಿ, ಎವ್ರಿ ಡೇ ನಿಮ್ಮನ್ನ ನೆನ್ಸ್ಕೋಬೇಕು ಸರ್. ಆತರ ಆಗಿದೆ. ನಿಮ್ಮ ಆಶೀರ್ವಾದ, ನಿಮ್ಮ ಆರೈಕೆನೇ ನಮ್ಗೆ ಎನರ್ಜಿ.